ಹಾ, ಇವತ್ತು ನಾನು ಧರ್ಮಕೀರ್ತಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರ ಬಗ್ಗೆನೂ ಮಾತಾಡದೆ ಧರ್ಮಕೀರ್ತಿ ಅವ್ರ ಬಗ್ಗೆ ಮಾತಾಡೋದೇ ಮರ್ತೋಗಿದ್ದೆ ನಾನು. ಇವತ್ತು ಅವ್ರ ಸಾಂಗ್ ಕೂಡ ನೋಡಿದೆ. ಸೊ ಅವರು ಕೀರ್ತಿರಾಜ್ ಅವ್ರ ಮಗ ಅಂತ ಗೊತ್ತಾಗಿದ್ದೆ ಬಿಗ್ ಬಾಸಲ್ಲಿ. ನನಗೆ ಧರ್ಮಕೀರ್ತಿರಾಜ್ ಅವರು ಯಾರು ಅಂತ ಗೊತ್ತಾಗಿದ್ದು ಟಕಿಲಾ ಸಿನಿಮಾ ಶೂಟ್ ಮಾಡಿದಾಗ. ಅದಾದಮೇಲೆ ಇದು ಗಣಪ ಮೂವಿ ಸಾಂಗ್ಸ್ ಆಗ್ಬೋದು, ಟಿ ವಿಲೂ ಕೂಡ ಒಂದು ಸಾಂಗ್ ನೋಡಿದೆ ಇವತ್ತು, ಯಾವುದೋ ಮೂವಿ ಸಾಂಗು. ಸೊ ಮತ್ತು ಟಕಿಲಾ ಸಿನಿಮಾ ಯಾಕೋ ರಿಲೀಸ್ ಆಗಲಿಲ್ಲ. ಅದಾದಮೇಲೆ ರಾಮ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೇನು ಇವಾಗ ಅವರು ಆಚೆ ನಾನು ಆ ಸಿನಿಮಾ ಶೂಟಲ್ಲಿ ಯಾವ ಥರ ನೋಡಿದ್ದೆ ಅದೇ ಥರನೇ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗೂ ಕೂಡ. ಮತ್ತು ಇನ್ನೇನಪ್ಪ ಅಂದರೆ ಮತ್ತೇನು ಏನೇನೋ ಮಾತಾಡಬೇಕು ಅಂದ್ಕೊತೀನಿ. ಕ್ಯಾಮ್ರಾ ಆನ್ ಆದಾಗ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಸೊ ಬಿಗ್ ಬಾಸಲ್ಲಿರೋ ಸುಮಾರು ಕಂಟೆಸ್ಟೆಂಟ್ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಅವ್ರ ಬಗ್ಗೆ ಮಾತಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾತಾಡೋಣ ಅಂದ್ಕೊಂಡೆ. ಮತ್ತು ಅವ್ರ ಜೊತೆ ನಾನು ಅವರು ಕೂಡ ಒಬ್ಬರು ಆ್ಯಕ್ಟರ್ಸ್ ಮಗ, ಕೀರ್ತಿರಾಜ್ ಅವರ ಆ್ಯಕ್ಟರ್ಸ್ ಮಗ ಅಂತ ಗೊತ್ತಾಗಿದ್ದು ಬಿಗ್ ಬಾಸ್ ಮನೆ ಒಳಗಡೆ. ಸೊ ತುಂಬ ಸಾಫ್ಟಾಗಿ ಸಿಂಪಲಾಗಿ ಆಟ ಆಡ್ತಿದ್ದಾರೆ. ಫ್ಯಾನ್ಸ್ಗಳು ಕೂಡ ಇವಾಗ ಸ್ವಲ್ಪ ಜಾಸ್ತಿನೇ ಉಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಹೋದ್ಮೇಲೆ. ನೋಡೋಣ ಏನಾಗುತ್ತೆ ಅಂತ. ಯಾರ್ಯಾರು ಧರ್ಮಕೀರ್ತಿ ರಾಜ್ ಅವರ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಈ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನಲ್ನ ವಾಯು ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬಾ ಮಾತಾಡಬೇಕು, ಇವಾಗ ಸ್ವಲ್ಪ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ.